ನಮಸ್ಕಾರ ರೀ ಎಲ್ಲ ನಮ್ಮಂದಿಗೆ. ಇವತ್ತು ನಾವು ಬಂದೀವಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ಸುಪ್ರಸಿದ್ಧ ಶ್ರೀ ಸುರಗಿರಿ ಭುವನೇಶ್ವರಿ ದೇವಿಯ ದೇವಸ್ಥಾನಕ್ಕೆ. ಬನ್ನಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ತುಳಸಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಈ ದೇವಿಯನ್ನು ಗ್ರಾಮದ ಅಧಿದೇವತೆಯಾಗಿ ಅನೇಕ ಭಕ್ತರು ಆರಾಧಿಸುತ್ತಾರೆ. ವರ್ಷ ಪೂರ್ತಿ ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಇಲ್ಲಿ ನೆಲೆಸಿರುವ ಭುವನೇಶ್ವರಿ ದೇವಿಯು ಆದಿಶಕ್ತಿಯ ಒಂದು ಸ್ವರೂಪವೆಂದು ನಂಬಲಾಗುತ್ತದೆ. ಭುವನೇಶ್ವರಿ ಎಂದರೆ 3 ಲೋಕಗಳ ಅಧಿಷ್ಠಾತ್ರಿ ದೇವಿ ಎಂದರೆ ಹಿಂದೂ ಧರ್ಮದಲ್ಲಿನ 10 ಮಹಾವಿದ್ಯಾ ದೇವತೆಗಳ ಪೈಕಿ 4ನೆಯವಳು ಮತ್ತು ವಿಶ್ವದ ಸೃಷ್ಟಿಗೆ ಆಕಾರ ನೀಡುವಲ್ಲಿ ಭೌತಿಕ ಬ್ರಹ್ಮಾಂಡದ ಘಟಕಗಳಾಗಿ ದೇವಿಯ ಅಂಶಲಾಗಿದ್ದಾಳೆ. ಅಂದರೆ ಶಕ್ತಿಯ ಅತ್ಯಂತ ಮುಂಚಿನ ರೂಪಗಳಲ್ಲಿ ಒಬ್ಬಳು. ತ್ರಯಂಬಕನಾದ ಶಿವನು ಇವಳ ಸಂಗಾತಿಯಾಗಿದ್ದಾನೆ. ಭುವನೇಶ್ವರಿಯು ಕನ್ನಡ ನಾಡಿನ ಅಧಿದೇವತೆಯೂ ಆಗಿದ್ದಾಳೆ. ಸ್ಥಳೀಯ ಪರಂಪರೆಯ ಪ್ರಕಾರ ಈ ದೇವಿಯ ಆರಾಧನೆ ಹಲವು ತಲೆಮಾರುಗಳಿಂದ ನಡೆಯುತ್ತಿದೆ. ಗ್ರಾಮದ ಹಿರಿಯರು ದೇವಿಯ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ಅನೇಕ ಕಥೆಗಳನ್ನು ಹೇಳುತ್ತಾರೆ. ದೇವಿಯ ಮೂರ್ತಿ ಭಕ್ತರಲ್ಲಿ ಅಪಾರ ಭಕ್ತಿ ಮತ್ತು ನಂಬಿಕೆಯನ್ನು ಮೂಡಿಸುತ್ತದೆ. ವಿಶೇಷ ದಿನಗಳಲ್ಲಿ ಅಲಂಕಾರ, ಅಭಿಷೇಕ ಮತ್ತು ಪೂಜೆಗಳು ಭವ್ಯವಾಗಿ ನಡೆಯುತ್ತವೆ. ನವರಾತ್ರಿ ಸಮಯದಲ್ಲಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ದೇವಿಗೆ ಹರಕೆ ಕಟ್ಟಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಸಹ ಅನ್ನದಾಸೋಹ ನೆರವೇರುತ್ತದೆ. ಪ್ರತಿ ವರ್ಷ ಬರುವ ದೇವಿ ಭುವನೇಶ್ವರಿಯ ಜಾತ್ರೆಯು ಅತ್ಯಂತ ವೈಭವದಿಂದ ನಡೆಯುತ್ತದೆ. ರಥೋತ್ಸವ, ವಿಶೇಷ ಪೂಜೆಗಳು, ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಆರೋಗ್ಯ, ಐಶ್ವರ್ಯ, ಕುಟುಂಬದ ಸುಖ ಶಾಂತಿ ಹಾಗೂ ಮನೋಭಿಲಾಷೆಗಳ ನೆರವೇರಿಕೆಗೆ ಭಕ್ತರು ಪ್ರಾರ್ಥಿಸುತ್ತಾರೆ. ಹೀಗೆ ತನ್ನ ಬಳಿ ಬರುವ ಭಕ್ತರನ್ನ ದೇವಿಯು ಹಾರೈಸಿ ಆಶೀರ್ವದಿಸುತ್ತಾಳೆ. ಯಾರ್ಯಾರು ಈ ದೇವಿ ದರ್ಶನ ಪಡೆದಿದ್ದೀರಿ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಪ್ರತಿ ವರ್ಷ ದಸರಾ ಹಬ್ಬದಂದು ಮೈಸೂರಿನಲ್ಲಿ ಹೇಗೆ ಅಂಬಾರಿ ಉತ್ಸವ ನಡೆಯುತ್ತದೆಯೋ ಅದೇ ರೀತಿಯಾಗಿ ವರ್ಷದಲ್ಲಿ ಒಂದು ದಿನ ಕುಂದರ್ಗಿಯಲ್ಲಿ ವಿಜೃಂಭಣೆಯಾಗಿ ಅಂಬಾರಿ ಉತ್ಸವವು ಸಹ ನೆರವೇರುತ್ತದೆ. ಅಂಬಾರಿ ಉತ್ಸವವನ್ನು ನೀವು ನವರಾತ್ರಿ ದಿನದಂದು ಕುಂದರ್ಗಿಯಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ವೀಕ್ಷಿಸಲು ನಮ್ಮ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.